Hello everyone. In this video, I am going to discuss with you the concept internal check as regards wage system. ಅಂದರೆ ಒಂದು ಕಂಪನಿಯಲ್ಲಿ ಏನು ವೇಜನ್ನು ಕೊಡ್ತಾರೆ, ವೇಜ್ ಸಿಸ್ಟಮ್ ಅಂತ ಒಂದಿರುತ್ತಲ್ವ, ಅದನ್ನು ಇಂಟರ್ನಲ್ ಚೆಕ್ಕನ್ನು ಹೇಗೆ ಮಾಡೋದು ಅಂತ. Internal check means wages are very important item of expenditure. The system of internal check for wages should be devised in a planned and careful manner. ಅಂದರೆ ಪ್ರತಿಯೊಂದು ಆರ್ಗನೈಸೇಷನಲ್ಲಿ ಕೂಡ ವೇಜಸ್ಸನ್ನು ಪೇ ಮಾಡೇ ಮಾಡ್ತಾರೆ ಅಂತಂದರೆ ಇದೊಂದು ಇಂಪಾರ್ಟೆಂಟ್ ಎಕ್ಸ್ಪೆಂಡಿಚರ್ ಅಂತ ಮಾಡ್ತಾರೆ. ಈ ಒಂದು ವೇಜಸ್ಸನ್ನು ಪೇ ಮಾಡಬೇಕಾದ್ರೆ ಕೆಲವೊಂದು ಫ್ರಾಡ್ಸ್ ಮತ್ತು ಎರರ್ಸ್ ಅನ್ನೋದು ತುಂಬ ಆಗುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಪ್ರತಿಯೊಂದು ಆರ್ಗನೈಸೇಷನ್ ಏನು ಮಾಡಬೇಕು ಅಂತಂದರೆ ಒಂದು ಕೇರ್ಫುಲ್ ಮ್ಯಾನರಲ್ಲಿ, ಅಂದರೆ ವೆಲ್ ಪ್ಲ್ಯಾನ್ಡ್ ಮ್ಯಾನರಲ್ಲಿ ಆ ಒಂದು ಇಂಟರ್ನಲ್ ಚೆಕ್ಕನ್ನು ಮಾಡಬೇಕಾಗುತ್ತೆ. ಅಂತಂದರೆ ವೇಜಸ್ಗೆ ರಿಲೇಟೆಡ್ ಆಗಿ ಇಂಟರ್ನಲ್ ಚೆಕ್ಕನ್ನು ಮಾಡಬೇಕಾಗತ್ತೆ. ಇದನ್ನು ನಾವು ಇಂಟರ್ನಲ್ ಚೆಕ್ ರಿಗಾರ್ಡಿಂಗ್ ವೇಜ್ ಸಿಸ್ಟಮ್ ಅಂತ ಕರಿತೀವಿ. There are great possibilities of frauds in a concern employing a large number of workers. ಅಂತಂದರೆ ತುಂಬ ಜನ ಕೆಲಸ ಮಾಡುವಂತಹ ಕಂಪನಿಗಳೇನಿರುತ್ತೆ ಅಲ್ಲಿ ಏನು ಫ್ರಾಡ್ಸ್ ಆಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ವೇಜಸ್ ಅನ್ನೋದು ತುಂಬ ಇಂಪಾರ್ಟೆಂಟು. A sound system of internal check in payment of wages may avoid errors and frauds which may be revealed from time and piece wages records. ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಟೈಮ್ ಮತ್ತು ಪೀಸ್ ವೇಜ್ ಸಿಸ್ಟಮನ್ನು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಅಂತಂದರೆ ಟೈಮ್ ಬೇಸಿಸ್ ಮೇಲೆ ಆ ವರ್ಕರ್ಸು ಎಷ್ಟು ಟೈಮು ವರ್ಕ್ ಮಾಡಿದ್ದಾರೆ, ಎಷ್ಟು ಗಂಟೆ ವರ್ಕ್ ಮಾಡಿದ್ದಾರೆ ಅಂತ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಮತ್ತು ಪೀಸ್ ವೇಜಸ್ ಸಿಸ್ಟಮ್ ಅಂತ ಕರಿತೀವಿ. ಅಂತಂದರೆ ಏನು ಪೀಸ್ ರೇಟ್ ಮೇಲೆ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ, ಅಂತಂದರೆ ನಂಬರ್ ಆಫ್ ಯೂನಿಟ್ಸ್ ಆಗಿರ್ಬೋದು, ಈ ಬೇಸಿಸ್ ಮೇಲೆ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ. ಅದನ್ನು ರೆಕಾರ್ಡ್ ಮಾಡೋವಂಥದ್ದು ಟೈಮ್ ಬೇಸಿಸ್ ಮೇಲೆ, ಪೀಸ್ ಬೇಸಿಸ್ ಮೇಲೆ ಆ ವರ್ಕನ್ನು ಎಷ್ಟು ವರ್ಕ್ ಮಾಡಿರ್ತಾರೆ ಅಕಾರ್ಡಿಂಗ್ ಟು ದೇರ್ ವರ್ಕ್ ವೇಜಸ್ಸನ್ನು ಫಿಕ್ಸ್ ಮಾಡೋ ಅಂಥದ್ದು, ಇದನ್ನು ರೆಕಾರ್ಡ್ ಮಾಡಿರ್ತಾರೆ. ಇವುಗಳಿಂದ ಈ ಟೈಮ್ ರೆಕಾರ್ಡ್ಸು ಮತ್ತು ಪೀಸ್ ವೇಜಸ್ ರೆಕಾರ್ಡ್ಸಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಈ ಇದು ವೇಜ್ ಸಿಸ್ಟಮ್ ಏನಿರುತ್ತೆ, ವೇಜಸ್ಸನ್ನು ಇಂಟರ್ನಲ್ ಚೆಕ್ ಮಾಡಬೇಕಾದ್ರೆ ಕೆಲವೊಂದು ಸಿಸ್ಟಮ್ಸು, ಈ 3 ಸಿಸ್ಟಮ್ಸ್ ಬರ್ತಾ ಹೋಗುತ್ತೆ. ಈ 3 ಸಿಸ್ಟಮಲ್ಲಿ ಏನು ಮಾಡ್ತಾ ಹೋಗ್ತಾರೆ, ವೇಜಸ್ನ ಇಂಟರ್ನಲ್ ಚೆಕ್ ಮಾಡ್ತಾ ಹೋಗ್ತಾರೆ. ಅಂತಂದರೆ ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್ಸ್ ಅಂತ ಬರುತ್ತೆ. ಅಂತಂದರೆ ವೇಜ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾದ್ರೆ ಯಾವ ರೀತಿ ಇಂಟರ್ನಲ್ ಚೆಕ್ ಅನ್ನೋದು ಆಗುತ್ತೆ. ಮತ್ತು ಪ್ರಿಪ್ರೇಷನ್ ಆಫ್ ವೇಜ್ ಶೀಟ್, ಅಂತಂದರೆ ಏನು ವೇಜನ್ನು ಪೇ ಮಾಡ್ತಾರೆ ಆ ಶೀಟನ್ನು ಪ್ರಿಪೇರ್ ಮಾಡೋದ್ರಿಂದ ಕೂಡ ಇಂಟರ್ನಲ್ ಚೆಕ್ಕನ್ನು ಮಾಡಬಹುದು. ಹಾಗೆಯೇ ಪೇಮೆಂಟ್ ಆಫ್ ವೇಜಸ್ಸು, ಯಾವೆಲ್ಲ ಮೋಡ್ಸಲ್ಲಿ ಆ ಒಂದು ವೇಜಸ್ಸನ್ನು ಪೇಮೆಂಟ್ ಮಾಡ್ತಾರೆ ಅದರಿಂದನೂ ಕೂಡ ಇಂಟರ್ನಲ್ ಚೆಕ್ಕನ್ನು ಮಾಡ್ತಾ ಹೋಗ್ತಾರೆ. ಆ 3 ಸಿಸ್ಟಮ್ಸನ್ನು ಡೀಟೇಲಾಗಿ ನೋಡೋದಾದರೆ, ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್ಸ್ ಅಂತಂದರೆ ಒಂದು ವೇಜ್ ರೆಕಾರ್ಡ್ಸನ್ನು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಯಾವ ಥರ ಇಂಟರ್ನಲ್ ಚೆಕ್ ಆಗುತ್ತೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಟೈಮ್ ರೆಕಾರ್ಡ್ಸ್. It is a record maintained by the gatekeeper who records the entry time and exit time of each worker. ಅಂತಂದರೆ ಇಲ್ಲಿ ಒಂದು ಆರ್ಗನೈಸೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಗೇಟ್ ಕೀಪರ್ ಅಂತ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಒಬ್ಬ ವರ್ಕರು ಯಾವ ಟೈಮಿಗೆ ಎಂಟ್ರಿ ಆದ ಮತ್ತು ಯಾವ ಟೈಮಲ್ಲಿ ಎಕ್ಸಿಟ್ ಆದ ಅನ್ನೋದನ್ನು ಈಚ್ ವರ್ಕರ್ದು ಕೂಡ ಏನು ಮಾಡ್ತಾ ಹೋಗ್ತಾರೆ, ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. Foremen of each department also maintain records for time spent by any employee when wages are paid on the basis of foremen of each department are summarized for payment of wages. ಅಂತಂದರೆ ಒಂದು ಗೇಟ್ ಕೀಪರು ಕೂಡ ಏನು ಮಾಡ್ತಾ ಹೋಗ್ತಾನೆ, ಆ ವರ್ಕರ್ದು ಎಂಟ್ರಿ ಟೈಮು ಮತ್ತು ಎಕ್ಸಿಟ್ ಟೈಮನ್ನು ರೆಕಾರ್ಡ್ ಮಾಡ್ತಾನೆ. ಹಾಗೆ ಫೋರ್ಮನ್ನು ಅಂತಂದರೆ ವರ್ಕರ್ಗೆ ಇರುವಂಥ ಒಬ್ಬ
ಫೋರ್ಮೆನ್ ಅಂಡರಲ್ಲಿ ವರ್ಕರ್ಸು ಬರೋ ಅಂಥದ್ದು. ಆ ಫೋರ್ಮೆನ್ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ವರ್ಕರ್ಸ್ನ ಸೂಪರ್ವೈಸ್ ಮಾಡ್ತಾ ಹೋಗ್ತಾನೆ. ಆ ಫೋರ್ಮೆನ್ನು ಪ್ರತಿಯೊಬ್ಬ ವರ್ಕರ್ದು ಕೂಡ ಎಂಟ್ರಿ ಟೈಮು ಮತ್ತು ಎಕ್ಸಿಟ್ ಟೈಮು ಮತ್ತು ಎಷ್ಟು ಟೈಮು ಆ ಒಂದು ವರ್ಕಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಆ ಟೈಮನ್ನು ರೆಕಾರ್ಡ್ ಮಾಡ್ತಾರೆ. ನೆಕ್ಸ್ಟು ಆ ಒಂದು ವೇಜಸನ್ನು ಪೇ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಈ ಗೇಟ್ ಕೀಪರು ಮೇಂಟೈನ್ ಮಾಡಿರ್ತಾನಲ್ಲ ರೆಕಾರ್ಡ್ಸು ಅದು, ಮತ್ತು ಫೋರ್ಮೆನ್ನು ರೆಕಾರ್ಡ್ ಮಾಡಿರ್ತಾನಲ್ವ ಆ ಒಂದು ರೆಕಾರ್ಡ್ಸು, ಅವೆರಡನ್ನೂ ಕೂಡ ಕಂಪ್ಯಾರಿಸನ್ ಮಾಡ್ತಾರೆ. ಎರಡಕ್ಕೂ ಟ್ಯಾಲಿ ಆದಾಗ ಅಷ್ಟು ವೇಜಸನ್ನು ಕೊಡ್ಬೋದು ಅಂತ ವೇಜಸನ್ನು ಪೇ ಮಾಡೋ ಅಂಥದ್ದು. ಈ ರೀತಿ ಟೈಮ್ ರೆಕಾರ್ಡ್ಸನ್ನು ಮಾಡೋದ್ರಿಂದ ಈ ವೇಜಸ್ಸು ಏನಾಗ್ತಾ ಹೋಗುತ್ತೆ, ಇಂಟರ್ನಲ್ ಚೆಕ್ ಅನ್ನೋದು ಆಗ್ತಾ ಹೋಗುತ್ತೆ. ಅಂತಂದರೆ ಮಿಸ್ಸಾಗಿ ಯಾರಿಗೂ ಹೆಚ್ಚಿಗೆ ವೇಜಸ್ಸು ಹೋಗೋದಿಲ್ಲ, ಕಡಿಮೆ ವೇಜಸ್ಸು ಕೂಡ ಹೋಗೋದಿಲ್ಲ, ಅಲ್ಲಿ ಎರರ್ಸು ಮತ್ತು ಫ್ರಾಡ್ಸ್ ಅನ್ನೋದು ಆಗೋದಿಲ್ಲ. ಈ ರೀತಿ ಇಬ್ಬರು ಕೂಡ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿ ಆ ಒಂದು ರೆಕಾರ್ಡ್ಸನ್ನು ಕಂಪ್ಯಾರಿಸನ್ ಮಾಡಿ ವೇಜಸನ್ನು ಪೇ ಮಾಡ್ಬೋದು. ನೆಕ್ಸ್ಟು piece work records. This record is maintained by the foreman who records the actual work done by each employee. Each person is provided a job card who records the work done by him. Finally, the record maintained by the foreman and job card are used in determining wages. ಅಂತಂದರೆ ಪೀಸ್ ವರ್ಕ್ ರೆಕಾರ್ಡ್ಸ್ ಅಂತ ಬರುತ್ತೆ. ಅಂತಂದರೆ ಇಲ್ಲಿ ಫೋರ್ಮೆನ್ ಏನು ಮಾಡ್ತಾನೆ ಅಂತಂದರೆ ಒಬ್ಬ ಆ್ಯಕ್ಚುಯಲ್ ವರ್ಕ್ ಏನು ಅಂತಂದರೆ ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡಿದ್ದಾನೆ ಅಥವಾ ಎಷ್ಟು ಸರ್ವಿಸಸ್ನ ರೆಂಡರ್ ಮಾಡಿದ್ದಾನೆ, ಇವುಗಳನ್ನ ಏನು ಮಾಡ್ತಾ ಹೋಗ್ತಾನೆ, ರೆಕಾರ್ಡ್ ಮಾಡ್ತಾ ಹೋಗ್ತಾನೆ ಫೋರ್ಮೆನ್ನು. ಆಮೇಲೆ ಒಬ್ಬೊಬ್ಬ ಈಚ್ ಪರ್ಸನ್ಗೂ ಕೂಡ ಏನು ಮಾಡಿರ್ತಾರೆ, ಜಾಬ್ ಕಾರ್ಡನ್ನು ಕೊಟ್ಟಿರ್ತಾರೆ. ಅಂತಂದರೆ ಅವರು ಏನು ವರ್ಕನ್ನು ಮಾಡಿರ್ತಾರೆ ಅದನ್ನು ಅದರಲ್ಲಿ ಜಾಬ್ ಕಾರ್ಡಲ್ಲಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಫೈನಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ಆ ಜಾಬ್ ಕಾರ್ಡಲ್ಲಿ ಇರೋವಂತಹ ಡೀಟೇಲ್ಸು ಮತ್ತು ಫೋರ್ಮೆನ್ನು ರೆಕಾರ್ಡ್ ಮಾಡಿರ್ತಾನಲ್ಲ ಆ್ಯಕ್ಚುಯಲಾಗಿ ಎಷ್ಟು ವರ್ಕನ್ನು ಮಾಡಿರ್ತಾರೆ ಒಬ್ಬೊಬ್ಬ ವರ್ಕರು, ಆ ಒಂದು ವರ್ಕನ್ನು ಆ್ಯಕ್ಚುಯಲ್ ವರ್ಕನ್ನು ರೆಕಾರ್ಡ್ ಮಾಡಿರ್ತಾನಲ್ವ ಅವೆರಡನ್ನು ಏನು ಮಾಡ್ತಾ ಹೋಗ್ತಾರೆ, ಕಂಪ್ಯಾರಿಸನ್ ಮಾಡಿಬಿಟ್ಟು ವೇಜಸನ್ನು ಪೇ ಮಾಡ್ತಾ ಹೋಗ್ತಾರೆ. ವೇಜಸ್ ಎಷ್ಟು ಕೊಡಬೇಕು ಅನ್ನೋದನ್ನು ಡಿಟರ್ಮೈನ್ ಮಾಡ್ತಾರೆ. ನೆಕ್ಸ್ಟು ಓವರ್ ಟೈಮ್ ರೆಕಾರ್ಡ್ಸ್. Overtime should be sanctioned in advance by a responsible person. Employees should be issued overtime slips bearing the name and number of worker. Such slips should be issued and initialed by some responsible official. At the end of the week, such slips should be sent to the ವೇಜ್ ಆಫೀಸ್. ಅಂತಂದರೆ ಓವರ್ ಟೈಮ್ ರೆಕಾರ್ಡ್ಸನ್ನು ಅಲ್ಲಿರುವಂಥ ರೆಸ್ಪಾನ್ಸಿಬಲ್ ಪರ್ಸನ್ ಯಾರು ಮ್ಯಾನೇಜರ್ ಅಂತ ಯಾರು ಇರ್ತಾನೆ ಅವನು ಓವರ್ ಟೈಮ್ ಏನಾದರೂ ವರ್ಕ್ ಮಾಡಿದರೆ ವರ್ಕರ್ಸ್ ಅದನ್ನು ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಆಮೇಲೆ ಆ ಒಂದು ವರ್ಕರ್ಸ್ ಇರ್ತಾರಲ್ವ ಅವರು ಕೂಡ ಒಂದು ಓವರ್ ಟೈಮ್ ಸ್ಲಿಪ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಆ ಸ್ಲಿಪ್ಪಲ್ಲಿ ಅವ್ರ ನೇಮು ಮತ್ತು ಎಷ್ಟು ಜನ ವರ್ಕರ್ಸು ವರ್ಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಆ ಒಂದು ಸ್ಲಿಪ್ಸಲ್ಲಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕಾಗಿರುತ್ತೆ. ಆ ಒಂದು ಸ್ಲಿಪ್ಸ್ ಏನಿರುತ್ತೆ ಅದನ್ನು ರೆಸ್ಪಾನ್ಸಿಬಲ್ ಆಫೀಸರ್ ಯಾರು ಇರ್ತಾರೆ ಅವ್ರಿಗೆ ಕೊಡಬೇಕಾಗತ್ತೆ. ಅಲ್ಲಿ ಆ ಒಂದು ಓವರ್ ಟೈಮ್ ವರ್ಕ್ ಎಷ್ಟು ಮಾಡಿದ್ದಾರೆ ಅದನ್ನು ಕಂಪ್ಯಾರಿಸನ್ ಮಾಡಿಬಿಟ್ಟು ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ಆಫೀಸರ್ ಅಥವಾ ಕ್ಯಾಶ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ಪೇಮೆಂಟನ್ನು ಮಾಡ್ತಾ ಹೋಗೋವಂಥದ್ದು. ನೆಕ್ಸ್ಟ್ ಪಾಸ್ಔಟ್ ರೆಕಾರ್ಡ್ಸ್. The workers should not be allowed to leave the factory without the written permission. For this, a pass-out slip is issued to the worker by same authority. Such slips are handed over to the gatekeeper. The wage office should also be given copy of it. ಅಂತಂದರೆ ಒಂದು ದೊಡ್ಡ ದೊಡ್ಡ ಆರ್ಗನೈಸೇಷನಲ್ಲಿ ತುಂಬ ಜನ ವರ್ಕರ್ಸ್ ಇರ್ತಾರಲ್ಲ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನೂ ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾರು ರೆಸ್ಪಾನ್ಸಿಬಲ್ ಅಥಾರಿಟಿ ಯಾರಿರ್ತಾರೆ ಅವರು ಒಂದು ಸ್ಲಿಪ್ಪನ್ನು ಕೊಟ್ಟಿರ್ತಾರೆ. ಪಾಸ್ಔಟ್ ರೆಕಾರ್ಡ್ಸ್ ಅಂತ ಕರಿತೀವಿ, ಪಾಸ್ಔಟ್ ಸ್ಲಿಪ್ ಅಂತ ಕರಿತೀವಿ. ಅದನ್ನು ಎಂಪ್ಲಾಯಿಗೆ ಕೊಟ್ಟಿರ್ತಾರೆ. ಆ ಎಂಪ್ಲಾಯೀಸು ವರ್ಕ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಆ ಸ್ಲಿಪ್ಪನ್ನು ಗೇಟ್ ಕೀಪರ್ಗೆ ಕೊಟ್ಬಿಟ್ಟು ಹೋಗಬೇಕು. ಹೀಗೆ ಏನು ಸ್ಲಿಪ್ ಏನಿರುತ್ತೆ ಅವರು ಯಾವಾಗ ಬಂದರು ಯಾವಾಗ ಹೋದರು ಮತ್ತು ಯಾರು ಆಬ್ಸೆಂಟ್ ಆಗಿದ್ದರು ಯಾರು ಪ್ರೆಸೆಂಟ್ ಆಗಿದ್ದರು ಅದೆಲ್ಲದೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಪಾಸ್ಔಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದ್ರಿಂದ ಏನು ಮಾಡ್ಬೋದು, ಇಂಟರ್ನಲ್ ಚೆಕ್ ಅನ್ನೋದು ಆಗ್ತಾ ಹೋಗುತ್ತೆ.
ಹೀಗೆ ಫೋರು ಏನು ವೇಜ್ ಏನು ಈ ಒಂದು ವೇಜ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ ಅಂತಂದರೆ ಟೈಮ್ ರೆಕಾರ್ಡ್ಸ್ ಆಗಿರ್ಬೋದು, ಪೀಸ್ ವರ್ಕ್ ರೆಕಾರ್ಡ್ಸ್ ಆಗಿರ್ಬೋದು, ಓವರ್ ಟೈಮ್ ರೆಕಾರ್ಡ್ಸ್ ಆಗಿರ್ಬೋದು, ಮತ್ತು ಪಾಸ್ಔಟ್ ರೆಕಾರ್ಡ್ಸ್ ಆಗಿರ್ಬೋದು. ಈ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ವೇಜಸ್ಸಲ್ಲಿ ಇಂಟರ್ನಲ್ ಚೆಕ್ ಅನ್ನೋದು ಆಗುತ್ತೆ. ನೆಕ್ಸ್ಟು ಪ್ರಿಪ್ರೇಷನ್ ಆಫ್ ವೇಜ್ ಶೀಟ್. ಈ ವೇಜ್ ಶೀಟನ್ನು ಪ್ರಿಪೇರ್ ಮಾಡೋದ್ರಿಂದ ಕೂಡ ಇಂಟರ್ನಲ್ ಚೆಕ್ ಆಫ್ ವೇಜಸ್ ಅನ್ನೋದು ಕೂಡ ಆಗುತ್ತೆ. ದ ವೇಜ್ ಶೀಟ್ ಶುಡ್ ನಾಟ್ ಬಿ and the wage office and inquire about differences if any. The following points should be taken into account. ಅಂತಂದರೆ ವೇಜ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಒಬ್ಬನೇ ಕ್ಲರ್ಕು ಯಾವಾಗಲೂ ಕೂಡ ವೇಜ್ ಶೀಟನ್ನು ಪ್ರಿಪೇರ್ ಮಾಡೋದಿಲ್ಲ. ಅಲ್ಲೇನಾಗುತ್ತೆ, ವರ್ಕನ್ನು ಡಿವೈಡ್ ಮಾಡಿಕೊಂಡು ರೆಕಾರ್ಡ್ಸನ್ನು ಕೀಪ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಆಫೀಸಲ್ಲಿ ಮತ್ತು ಗೇಟಲ್ಲಿ ಇರುವಂತಹ ಏನು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿರ್ತಾರೆ ಅದನ್ನು ಕಂಪ್ಯಾರಿಸನ್ ಮಾಡಿಬಿಟ್ಟು ಏನಾದರೂ ಡಿಫ್ರೆನ್ಸಸ್ ಇದ್ದರೆ ಎನ್ಕ್ವೈರ್ ಮಾಡ್ತಾರೆ. ಆ ರೀತಿ ಎನ್ಕ್ವೈರ್ ಮಾಡಿಬಿಟ್ಟು ಏನು ಮಾಡ್ತಾ ಹೋಗ್ತಾರೆ, ವೇಜ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಒನ್ನು ಬೇಸ್. The wage sheet should be prepared with the help of attendance register, overtime slip and pass out slip. ಅಂತಂದರೆ ಅಲ್ಲಿ ಏನನ್ನು ಬೇಸಾಗಿಟ್ಕೊಂಡು ಇದು ಅಟೆಂಡೆನ್ಸನ್ನು ಇದು ವೇಜ್ ಶೀಟನ್ನು ಪ್ರಿಪೇರ್ ಮಾಡ್ತಾರೆ ಅಂತಂದರೆ ಆ ವರ್ಕರ್ ಅಟೆಂಡೆನ್ಸ್ ರಿಜಿಸ್ಟರು ಮತ್ತು ಓವರ್ ಟೈಮ್ ಸ್ಲಿಪ್ ಏನಾದರೂ ಇದ್ದರೆ ಅದು, ಮತ್ತು ಪಾಸ್ಔಟ್ ಸ್ಲಿಪ್ಪು ಅಂತಂದರೆ ಆಚೆ ಹೋಗೋದಕ್ಕೆ ಒಂದು ಸ್ಲಿಪ್ ಕೊಟ್ಟಿರ್ತಾರಲ್ವ, ಪರ್ಮಿಷನ್ ಕೊಟ್ಬಿಟ್ಟು ಕೊಡುವಂಥ ಸ್ಲಿಪ್ಪು, ಆ ಪಾಸ್ಔಟ್ ಸ್ಲಿಪ್ಪನ್ನು ಅವು ಮೂರನ್ನು ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾ ಹೋಗ್ತಾರೆ, ಒಂದು ವೇಜ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಸಪ್ರೇಟ್ ಶೀಟ್ಸ್ ಅಂತಂದರೆ ಸಪ್ರೇಟ್ ವೇಜ್ ಶೀಟ್ಸ್ ಶುಡ್ ಬಿ ಯೂಸ್ಡ್ ಫಾರ್ ಟೈಮ್ ವರ್ಕರ್ಸ್ ಆ್ಯಂಡ್ ಪೀಸ್ ವರ್ಕರ್ಸ್. ಅಂತಂದರೆ ಟೈಮ್ ಬೇಸಿಸ್ ಮೇಲೆ ವರ್ಕ್ ಮಾಡುವಂಥ ವರ್ಕರ್ಸೇ ಒಂದಷ್ಟು ಜನ ಇರ್ತಾರೆ. ಪೀಸ್ ಬೇಸಿಸ್ ಮೇಲೆ ವರ್ಕ್ ಮಾಡುವಂಥವ್ರು ಅಂತಂದರೆ ನಂಬರ್ ಆಫ್ ಯೂನಿಟ್ಸ್ ಮೇಲೆ ಅವರಿಗೆ ವೇಜಸ್ ಸಿಗ್ತಾ ಹೋಗುತ್ತೆ. ಈ ರೀತಿ ಡಿಫ್ರೆಂಟ್ ವರ್ಕರ್ಸ್ ಇರ್ತಾರೆ. ಹಾಗಾಗಿ ಒಬ್ಬೊಬ್ಬ ವರ್ಕರ್ಗೂ ಟೈಮ್ ಬೇಸಿಸ್ ಮೇಲೆ ವರ್ಕ್ ಮಾಡುವಂಥ ವರ್ಕರ್ಗೆ ಸಪ್ರೇಟ್ ವೇಜ್ ಶೀಟ್, ಹೀಗೆ ಸಪ್ರೇಟ್ ಶೀಟ್ಸನ್ನು ಮೇಂಟೈನ್ ಮಾಡೋದ್ರಿಂದ ಕೂಡ ಏನಾಗುತ್ತಾ ಹೋಗುತ್ತೆ, ಇಂಟರ್ನಲ್ ಚೆಕ್ ಅನ್ನೋದು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಚೆಕ್ಕಿಂಗ್. The wage sheet should be inspected and counter-signed as correct by the works manager and foreman. ಅಂತಂದರೆ ವರ್ಕ್ ಮ್ಯಾನೇಜರ್ ಯಾರಿರ್ತಾರೆ ಅವರು, ಮತ್ತು ಫೋರ್ಮನ್ ಯಾರು ಅಂಡರಲ್ಲಿ ಇರ್ತಾನೆ, ಮ್ಯಾನೇಜರ್ ಅಂಡರಲ್ಲಿ ಇರ್ತಾನೆ. ಫೋರ್ಮನ್ ಅಂಡರಲ್ಲಿ ವರ್ಕರ್ಸ್ ಬರುವಂಥದ್ದು. ಹಾಗಾಗಿ ವರ್ಕರ್ಸು ಏನು ವರ್ಕ್ ಮಾಡಿರ್ತಾರೆ ಆ ಒಂದು ಅದಕ್ಕೆ ರಿಲೇಟೆಡ್ ಆಗಿ ಪ್ರಿಪೇರ್ ಮಾಡಿರುವಂತಹ ವೇಜ್ ಶೀಟ್ ಅನ್ನೋದು ಮ್ಯಾನೇಜರಿಂದ ಮತ್ತು ಫೋರ್ಮನ್ನಿಂದ, ವರ್ಕ್ ಮ್ಯಾನೇಜರು ಮತ್ತು ಫೋರ್ಮನ್ನಿಂದ ಏನಾಗಬೇಕು, ಇನ್ಸ್ಪೆಕ್ಟ್ ಆಗಬೇಕು, ಮತ್ತು ಸೈನ್ ಆಗಿಬಿಟ್ಟು ಏನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಿಗ್ನೇಚರ್. ದ ವೇಜ್ ಶೀಟ್ ಶುಡ್ ಬಿ ಕೌಂಟರ್ ಸೈನಡ್ ಬೈ ದೋಸ್ ಎಂಪ್ಲಾಯೀಸ್ ಹೂ ಹ್ಯಾಸ್ ಪ್ರಿಪೇರ್ಡ್ ಇಟ್. ಯಾರು ವೇಜ್ ಶೀಟನ್ನು ಪ್ರಿಪೇರ್ ಮಾಡಿರ್ತಾರೆ ಆ ಒಂದು ವರ್ಕರ್ಸಿಂದ, ಆ ಒಂದು ಎಂಪ್ಲಾಯೀಸಿಂದ ಸಿಗ್ನೇಚರ್ ಅದರಲ್ಲಿ ಇರಬೇಕಾಗುತ್ತೆ ವರ್ಕ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ. ನೆಕ್ಸ್ಟ್ ಅಪ್ರೂವಲ್. ಈಚ್ ಆ್ಯಂಡ್ ಎವ್ರಿ ವೇಜ್ ಶೀಟ್ ಶುಡ್ ಬಿ ಅಪ್ರೂವ್ಡ್ ಬೈ ಫ್ಯಾಕ್ಟರಿ ಮ್ಯಾನೇಜರ್ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್. ಏನು ವೇಜ್ ಶೀಟನ್ನು ಪ್ರಿಪೇರ್ ಮಾಡಿರ್ತಾರೆ, ಒಬ್ಬನೇ ಕ್ಲರ್ಕ್ ಅಂತೂ ಮಾಡಿರೋದಿಲ್ಲ, ಒಂದು 2-3 ಜನ ಕ್ಲರ್ಕ್ಗಳು ಸೇರಿಕೊಂಡು ವೇಜ್ ಶೀಟನ್ನು ಪ್ರಿಪೇರ್ ಮಾಡಿರ್ತಾರೆ. ಅವರ ಅಟೆಂಡೆನ್ಸ್ ಆಗಿರ್ಬೋದು, ಪಾಸ್ಔಟ್ ಸ್ಲಿಪ್ ಆಗಿರ್ಬೋದು, ಇವುಗಳನ್ನ ಬೇಸಾಗಿಟ್ಕೊಂಡು ವೇಜ್ ಶೀಟನ್ನು ಪ್ರಿಪೇರ್ ಮಾಡಿರ್ತಾರೆ. ಇದಕ್ಕೆ ಆ ಒಂದು ಮ್ಯಾನೇಜರು, ಆ ಫ್ಯಾಕ್ಟರಿಯಲ್ಲಿ ಇರುವಂಥ ಮ್ಯಾನೇಜರ್ ಆಗಿರ್ಬೋದು ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಅವರು ಏನು ಮಾಡ್ತಾ ಹೋಗ್ತಾರೆ, ಅಪ್ರೂವಲನ್ನು ಕೊಡ್ತಾ ಹೋಗ್ತಾರೆ. ಅವರು ಪ್ರಿಪೇರ್ ಮಾಡಿರುವಂಥ ವೇಜ್ ಶೀಟನ್ನು ಚೆಕ್ ಮಾಡಿಬಿಟ್ಟು ಅಪ್ರೂವಲ್ನ ಕೊಡ್ತಾರೆ. ಇದಿಷ್ಟು ವರ್ಕ್ ಶೀಟ್ಗೆ, ಇದು ವೇಜ್ ಶೀಟ್ಗೆ ರಿಲೇಟೆಡ್ ಆಗಿ ಬರುವಂತಹ ಪಾಯಿಂಟ್ಸ್ಗಳು. ಅಂತಂದರೆ ಒಂದು ವೇಜ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಈ ಥರ ಒಂದು ಬೇಸಿಸನ್ನು ಇಟ್ಕೊಂಡು ಸಪ್ರೇಟ್ ಶೀಟ್ಸನ್ನು ಪ್ರಿಪೇರ್ ಆಗುತ್ತೆ. ನೆಕ್ಸ್ಟು ಪೇಮೆಂಟ್ ಆಫ್ wages. The person who is in charge for payment of wages should not have connection with the preparation of wage sheet.
ಅಂತಂದರೆ ವೇಜ್ ಶೀಟನ್ನು ಪ್ರಿಪೇರ್ ಮಾಡಿ ಆದಮೇಲೆ ಏನು ಮಾಡೋಂಥದ್ದು ವೇಜಸನ್ನು ಪೇ ಮಾಡ್ತಾರಲ್ವ, ಆ ವೇಜ್ ಶೀಟನ್ನು ಪ್ರಿಪೇರ್ ಮಾಡುವಂಥ ವರ್ಕರ್ಸು ಮತ್ತು ವೇಜಸನ್ನು ಪೇ ಮಾಡುವಂಥ ಡಿಪಾರ್ಟ್ಮೆಂಟು ಇವರಿಗೆ ಕನೆಕ್ಷನ್ ಇರಬಾರ್ದು. ಅಂತಂದರೆ ಇಂಡಿವಿಜುವಲ್ ಆಗಿ ಇವ್ರು ಏನು ಮಾಡಬೇಕಾಗುತ್ತೆ, ಅವನು ಪರ್ಸನ್ಸ್ ಡೀಟೇಲ್ಸನ್ನ ಕಲೆಕ್ಟ್ ಮಾಡಿಬಿಟ್ಟು ಅವರು ವೇಜನ್ನು ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಈಚ್ ವರ್ಕರ್ ಶುಡ್ ಬಿ ಆಸ್ಕ್ಡ್ ಟು ರಿಸೀವ್ ಹಿಸ್ ವೇಜಸ್ ಪರ್ಸನಲಿ ಇನ್ ದ ಪ್ರೆಸೆನ್ಸ್ ಆಫ್ ಹಿಸ್ ಫೋರ್ಮನ್ ಟು ಐಡೆಂಟಿಫೈ ಹಿಮ್. ಅಂದರೆ ಪ್ರತಿಯೊಬ್ಬ ವರ್ಕರ್ ಏನು ಮಾಡಬೇಕು, ಅವರ ಫೋರ್ಮನ್ ಇದ್ದಾಗಲೇ ಹೋಗ್ಬಿಟ್ಟು ವೇಜಸನ್ನು ಕೇಳಿ ತೊಗೋಬೇಕು. ಆ ಫೋರ್ಮನ್ನು ಆ ವರ್ಕರ್ನ ಐಡೆಂಟಿಫೈ ಮಾಡಬೇಕು, ಹೌದು ಇವರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್, ನೋ ಪೇಮೆಂಟ್ ಈಸ್ ಮೇಡ್ ಟು ಸಮ್ ಒನ್ ಆನ್ ಬಿಹಾಫ್ ಆಫ್ ಎ ವರ್ಕರ್ ಹೂ ಈಸ್ ಆಬ್ಸೆಂಟ್. ಅಂತಂದರೆ ಯಾರಾದರೂ ಒಬ್ಬ ವರ್ಕರು ಆಬ್ಸೆಂಟ್ ಆಗಿದ್ದರೆ ಅವರಿಗೆ ರಿಗಾರ್ಡಿಂಗ್ ಆಗಿ ಬೇರೆಯವ್ರು ಹೋಗ್ಬಿಟ್ಟು ವೇಜನ್ನು ರಿಸೀವ್ ಮಾಡ್ಕೊಳ್ಳೋ ಹಾಗಿರಲ್ಲ. ನೆಕ್ಸ್ಟು, ವೇಜ್ ಪೇಮೆಂಟ್ ಶುಡ್ ಬಿ ಮೇಡ್ ಬೈ ಕ್ಯಾಶ್ ಡಿಪಾರ್ಟ್ಮೆಂಟ್, ನಾಟ್ ಬೈ ಅದರ್ ಪರ್ಸನ್ಸ್. ಅಂದರೆ ವರ್ಕರ್ಸಿಗೆ ವೇಜಸನ್ನು ಪೇ ಮಾಡಬೇಕಾದ್ರೆ ಆ ಪೇಮೆಂಟ್ ಯಾವಾಗಲೂ ಕ್ಯಾಶ್ ಡಿಪಾರ್ಟ್ಮೆಂಟಿಂದನೇ ಆಗಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇದನ್ನ ಇಶ್ಯೂ ಮಾಡೋ ಹಾಗಿರಲ್ಲ. ನೆಕ್ಸ್ಟ್, ದ ಅಮೌಂಟ್ ಆಫ್ ವೇಜಸ್ ಫಾರ್ ಈಚ್ ಎಂಪ್ಲಾಯಿ ಶುಡ್ ಬಿ ಪ್ಲೇಸ್ಡ್ ಇನ್ ಆ್ಯನ್ ಎನ್ವಲಪ್ ಬೇರಿಂಗ್ ದ ನೇಮ್ ಆ್ಯಂಡ್ ನಂಬರ್ ಆಫ್ ಪರ್ಸನ್ಸ್. ಅಂತಂದರೆ ವೇಜಸನ್ನು ಪೇ ಮಾಡಬೇಕಾದ್ರೆ ಆ ಒಂದು ಎಂಪ್ಲಾಯಿಗೆ ಎನ್ವಲಪ್ ಮೇಲೆ ಅವರ ನೇಮು ಮತ್ತು ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ ಅವ್ರ ನೇಮನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಆ ಒಂದು ಎನ್ವಲಪ್ಪಲ್ಲಿ ಕೊಡಬೇಕಾಗತ್ತೆ. ಅಬ್ಸೆಂಟೀಸ್ ಆಗಿದ್ರೆ ಅವರಿಗೆ ಆಫ್ ಸ್ಯಾಲ್ರಿನೋ ಅಥವಾ ಸ್ಯಾಲ್ರಿಯನ್ನು ಕಟ್ ಮಾಡಿ ಕೊಡೋ ಅಂಥದ್ದು, ಈ ರೀತಿ ಸ್ಪೆಷಲ್ ಅರೇಂಜ್ಮೆಂಟ್ಸನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಎಕ್ಸಾಕ್ಟ್ ಅಮೌಂಟ್ ಆಫ್ ಮನಿ ಶುಡ್ ಬಿ ಡ್ರಾನ್ ಫ್ರಮ್ ದ ಬ್ಯಾಂಕ್ ಫಾರ್ ಪೇಮೆಂಟ್ ಆಫ್ ವೇಜಸ್. ಅಂತಂದರೆ ಎಷ್ಟು ವೇಜಸನ್ನು ಕೊಡಬೇಕಾಗಿರುತ್ತೆ, ವೇಜಸ್ ಎಷ್ಟು ಫಿಕ್ಸ್ ಮಾಡಿರ್ತಾರೆ ಅಷ್ಟೇ ಅಮೌಂಟನ್ನು ಡ್ರಾ ಮಾಡಬೇಕಾಗತ್ತೆ ಬ್ಯಾಂಕಿಂದ. ಈಗ ಎಷ್ಟು 29,000 ರುಪಿ ಸ್ಯಾಲ್ರಿ ಅಂತ ಅಂದ್ಕೊಂಡ್ರೆ ಅವರಿಗೆ 29,000 ರುಪಿಯನ್ನೇ ಡ್ರಾ ಮಾಡಬೇಕು. 30,000 ರೌಂಡ್ ಫಿಗರ್ ಮಾಡೋಣ ಅಂತ ಹೆಚ್ಚು ಕಡಿಮೆ ಈ ರೀತಿ ಡ್ರಾ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಅಡ್ವಾನ್ಸಸ್ ಟು ವರ್ಕರ್ಸ್ ಶುಡ್ ಬಿ ಡಿಸ್ಕರೇಜ್ಡ್ ಆ್ಯಂಡ್ ಇಫ್ ಇಟ್ ಬಿಕಮ್ಸ್ ಅನ್ಅವಾಯ್ಡಬಲ್ ದೇ ಶುಡ್ ಬಿ ಗಿವನ್ ಥ್ರೂ ದ ಪೆಟಿ ಕ್ಯಾಶಿಯರ್. ಅಂತಂದರೆ ವರ್ಕರ್ಸ್ಗೆ ಅಡ್ವಾನ್ಸ್ ಅಂತ ಕೊಡಬಾರ್ದು, ಅದು ಅವರನ್ನೊಂಥರ ಡಿಸ್ಕರೇಜ್ ಮಾಡುತ್ತೆ. ಹಾಗೆ ಇನ್ ಕೇಸ್ ಅವರಿಗೆ ಅಡ್ವಾನ್ಸ್ನ ಕೊಡೋದು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಲ್ಲಿರುವಂಥ ಪೆಟ್ಟಿ ಕ್ಯಾಶಿಯರಿಂದನೇ ಆ ಒಂದು ಅಡ್ವಾನ್ಸಸ್ನ ಕೊಡಬೇಕಾಗುತ್ತೆ, ಕ್ಯಾಶ್ ಡಿಪಾರ್ಟ್ಮೆಂಟಿಂದ ಕೊಡಬಾರ್ದು. ನೆಕ್ಸ್ಟ್, ಇಫ್ ಕ್ಯಾಶುಯಲ್ ವರ್ಕರ್ಸ್ ಆರ್ ಆಲ್ಸೋ ಎಂಪ್ಲಾಯ್ಡ್ ಇನ್ ದ ಫ್ಯಾಕ್ಟರಿ ಎ ಸಪ್ರೇಟ್ ರೆಕಾರ್ಡ್ ಶುಡ್ ಬಿ ಮೇಂಟೈನ್ಡ್ ಅಬೌಟ್ ದೆಮ್. ಏನಾದ್ರೂ ಬೇರೆ ವರ್ಕರ್ಸು ಬೈ ಆಕ್ಸಿಡೆಂಟಾಗಿ ಜಾಯ್ನ್ ಆದರು ಅಂತಂದರೆ, ಸಪ್ರೇಟಾಗಿ ಜಾಯ್ನ್ ಆದರು ಅಂತಂದರೆ ಅವರಿಗೆ ಸಪ್ರೇಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಕೆಲವೊಂದು ವರ್ಕರ್ಸನ್ನು ಒಂದಷ್ಟು ಪೀರಿಯಡ್ಗೆ ಅಂತ ಮಾತ್ರ ತೊಗೊಂಡಿರ್ತಾರೆ, ಪರ್ಮನೆಂಟಾಗಿ ತೊಗೊಂಡಿರೋದಿಲ್ಲ, ಅಥವಾ ಇನ್ಯಾವುದೋ ಡಿಪಾರ್ಟ್ಮೆಂಟಲ್ಲಿರೋವಂಥವ್ರನ್ನ ಈ ಡಿಪಾರ್ಟ್ಮೆಂಟಿಗೆ ಬಂದಿರ್ತಾರೆ. ಈ ರೀತಿ ಇದ್ದಾಗ ಅವರಿಗೆ ಸಪ್ರೇಟಾಗಿ ರೆಕಾರ್ಡ್ಸನ್ನು ಮಾಡಬೇಕಾಗತ್ತೆ. ಹೀಗೆ ಇದಿಷ್ಟು 3 ಸಿಸ್ಟಮ್ಸಲ್ಲಿ, ಅಂತಂದರೆ ವೇಜಸನ್ನು ಪೇ ಮಾಡುವಾಗ, ಹಾಗೆಯೇ ವೇಜ್ ಶೀಟನ್ನು ಪ್ರಿಪೇರ್ ಮಾಡುವಾಗ, ಮತ್ತು ಅದೇನು ವೇಜ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ, ಈ 3 ಸಿಸ್ಟಮ್ಸಲ್ಲಿ ಏನಾಗ್ತಾ ಹೋಗುತ್ತೆ ಅಥವಾ ಎರರ್ಸ್ ಅನ್ನೋದು ಆಗೋದಿಲ್ಲ. ಇದಿಷ್ಟು internal check as regards wage system. Okay, thank you all.